भगवान है, नीचे जमीन है। जमीन का ऊपर बेटा बड़ा दरबार है। हौला हौला जमीर भर मुले मुट्ठी केट इंद्र मुಟ್ಟದೆ ಕೆಟ್ಟ ರಾವಣ ಹೇಳಿ ಕೆಟ್ಟ ಅಶ್ವಾಮಿತ್ರ ಹೇಳದೆ ಕೆಟ್ಟ ಸತ್ಯ ಹರಿಶ್ಚಂದ್ರ ಕೊಟ್ಟು ಕೆಟ್ಟ ಕರ್ಣ ಕೊಡದೆ ಕೆಟ್ಟ ದುರ್ಯೋಧನ ರಾಜಕೀಯದಲ್ಲಿ ನನ್ನನ್ನು ಎದುರಾಕಿಕೊಂಡ ಆ 30 ಕೆಜಿ ವಿಶ್ವದ ದೊಡ್ಡಣ್ಣ ಎಂದು ಹೇಳಿ ಅವನ ಸಲಹೆ ಮೇರೆಗೆ ಮೆರೆಯುತ್ತಿರುವ ನಿನ್ನ ತಲೆ ಮೇಲೆ ಕಾಲಿಟ್ಟು ಹೌಲಾ ಹೌಲಾ ಹೊಸಕಿ ಹಾಕದಿದ್ದರೆ ನನ್ನ ಹೆಸರು ನಾಯಕನೇ ಅಲ್ಲ. ಜಮೀರ್ ಭರ್ ಮುಲೆ ರಷ್ಯಾ ಉಕ್ರೇನ್ಗೆ ಬೆಂಕಿ ಹಚ್ಚಿ ಅವರ ಆಸೆಯ ಮೇಲೆ ಮೆರೆಯುತ್ತಿರುವ ನಿನ್ನ ಟ್ರಂಪ್ ನೀನೊಬ್ಬ ಗುಬಾಲ್. ನಾನು ಕೆರಳಿ ನಿಂತರೆ ವೀರಕ್ಕೆ ಸರಿ, ಸಿಡಿದು ನಿಂತರೆ ಸಿಡಿದೆದ್ದ ಶಿವಶಕ್ತಿ. ಈ ಬೆಟ್ಟಪ್ಪನ ಹಾದಿಗೆ ಮುಳ್ಳಾಗಿ ಕಾಡುತ್ತಿರುವ ಆ 2 ವಿಷ ಜಂತುಗಳನ್ನು ಹೇಗಾದರೂ ಮಾಡಿ ಹೊಸಕಿ ಹಾಕಬೇಕು. ಅಂದಾಗ ಗೊತ್ತಾಗುತ್ತದೆ ಈ ಪಾಳೆಗಾರನ ಮಣಿತನಕ್ಕೆ ಸವಾಲು ಹಾಕಿದವರು ಯಾರು ಉಳಿದಿಲ್ಲ. ಚಿತ್ತಿನಿಂದ ಜಿಗಿದಾಡಿ ಹೋದ ನರಹರಿ ಕುರಿಯ ದಡ್ಡಿಯಲ್ಲಿ ಬೀಳಬೇಕು. ಕುರಿಯ ಮರಿ ಹಾಗೆ ನಮಸ್ಕಾರ ಶ್ರೀಮಂತ್ರೆ, ನಮಸ್ಕಾರ. ಓ ಬಾ ಜಗದೀಶ್, ಚೆನ್ನಾಗಿದ್ದೀಯಾ? ಮೊನ್ನೆ ನಿನ್ನ ವಿಷಯ ಮಂತ್ರಿಗಳ ಜೊತೆಗೆ ಮಾತನಾಡಿದ್ದೇನೆ. ನಿನಗೆ ನೌಕರಿ ಕೊಡಿಸುತ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಹಣದ ವ್ಯವಸ್ಥೆ ಏನು ಮಾಡಿದೆ? ಶ್ರೀಮಂತರೇ, ಎಲ್ಲ ಹಣವನ್ನು ಸರಿಪಡಿಸಿದ್ದೇನೆ, ತೆಗೆದುಕೊಳ್ಳಿ. ಇನ್ನು 2 ತಿಂಗಳಲ್ಲಿ ನಿನಗೆ ನೌಕರಿ ಗ್ಯಾರಂಟಿ ಅಂತ ಹೇಳಿ. ಕಾಶಿ, ಲೇ ಕಾಶಿ, ನೋಡು ತಮ್ಮ ಜಗದೀಶ, ನಮ್ಮ ಸಾಹುಕಾರ ಎಷ್ಟು ಮಂದಿಗೆ ನೌಕರಿ ಕೊಡಿಸಿ
ಕೊಡಿಸಿದಾರೋ ಎಷ್ಟು ಮಂದಿಗೆ ಬಿಟ್ಟಿದಾರ ಅನ್ನೋದು ನನಗೆ ಗೊತ್ತಿಲ್ಲ ತಮ್ಮ ಇದು. ಶಟ್ರೆ, ನನಗೆ ನೌಕರಿ ಕೊಡಿಸಿದ್ರೆ ಈ ನಿಮ್ಮ ದಂಡಿಗಳ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ. ಒಟ್ಟಿನ ಮೇಲೆ ಇವರ ದಯೆ ನನ್ನ ಮೇಲೆ ಇರಲಿ. ಅಂತ ದೊಡ್ಡ ಮಾತು ಈಗ ಬೇಡ ಜಗದೀಶ್. ನಿನಗೆ ಮೊದಲು ನೌಕರಿ ಸಿಗಲಿ. ನನಗೆ ಬಡವರನ್ನು ಉದ್ಧಾರ ಮಾಡುವುದೇ ಸದ್ಯದ ಗುರಿ. ನಿಮ್ಮಂತ ಯುವಕರು ಮುಂದೆ ಬಂದರೆ ನಮ್ಮ ದೇಶ ಎಚ್ಚೆತ್ತು ನಿಲ್ಲುವುದು. ಶ್ರೀಮಂತರೇ, ನಿಮಗೇನು ನಾನು ಹೆಚ್ಚಿಗೆ ಹೇಳಲಾರೆ. ನೀವು ಮನಸ್ಸು ಮಾಡಿದರೆ ಅಂಬರವನ್ನೇ ಕೆಳಗಿಳಿಸಬಹುದು. ನಾನೇನು ನಿಮಗೆ ಹೆಚ್ಚಿಗೆ ಹೇಳಲಾರೆ. ಈ ಬಡವನ ಬಾಳು ಹಸನಾಗಿ ಮಾಡಿಸುವುದು ನಿಮ್ಮ ಕೈಯಲ್ಲಿದೆ. ಶ್ರೀಮಂತರೇ, ನಾನಿನ್ನು ಬರ್ತೀನಿ. ಹೋಗಿ ಬಾ ಜಗದೀಶ. ನಿನಗೆ ನೌಕರಿ ಕೊಡಿಸಿ ನಿನ್ನ ಜೀವನವನ್ನೇ ಬದಲಾಯಿಸುವೆ. ಸಾವ್ಕಾರ, ನಿಮ್ಮ ಜೀವನದಾಗ ಎಷ್ಟು ಮಂದಿಗೆ ನೌಕರಿ ಕೊಡ್ಸಿದಿರೋ ಎಷ್ಟು ಬಿಟ್ಟಿದಿರ ಅನ್ನೋದು ನನಗ ಗೊತ್ತಿಲ್ಲ ಬಿಡ್ರಿ. ಅಣ್ಣ ಅಣ್ಣ, ಯಾಕೆ ಇವತ್ತು ಬಹಳ ಸಂತೋಷವಿರಲ್ಲ? ಯಾಕೆ, ಏನಾಯ್ತು? ನಮ್ಮ ಸಾವುಕಾರ ಯಾವಾಗಿದ್ರು ಹಿಂಗ ಹಣ ಬರುದಿತ್ತಂದ್ರ ನಗತಾರ, ಕೊಡುದು ಬರತ್ಲೆ ಎಲ್ಲರ ಮೂಲೆ ಆಗದೋಕ್ಯತಾರ. ತಮ್ಮ ಅಣ್ಣ, ನಿಮ್ಮನ್ನು ಒಂದು ಮಾತು ಕೇಳ್ಬೇಕಂತ ಮಾಡಿದ್ದೀನಿ. ಇದಕ್ಕೆ ನೀನು ಇಲ್ಲ ಅಂತ ಹೇಳಬೇಡ. ಯಾಕಂದ್ರೆ ಇದು ನನ್ನ ಜೀವನದ ಮಾತು. ನನ್ನ ಮಾತಿಗೆ ಒಪ್ಪಲೇಬೇಕು. ತಮ್ಮ, ನಿನ್ನ ಮಾತಿಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಕೇಳು, ಅದೇನಿರುವುದು. ಈ ಊರಲ್ಲಿ ಸಿಂಧೂರ್ನ ತಂಗಿ ಗೀತ ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ. ಮದುವೆ ಆದ್ರೆ ಅವಳೇ ಅಂತ ನಿರ್ಧಾರ ಮಾಡಿದ್ದೀನಿ. ಇದಕ್ಕೆ ನಿಮ್ಮ ವಿಚಾರ? ಅವರ ಮನೆಯವರ ಒಪ್ಪಬೇಕಲ್ಲ. ಮೊದಲು ನೀನು ಒಪ್ಪಿಗೆ ನೀಡಿ, ಮುಂದಿನ ಕೆಲಸ ನನ್ನದು. ನೋಡು, ನೆನೆಸೋಸರಲ್ಲಿ ಅವರನ್ನು ಇಲ್ಲಿಗೆ ಬಂದು ಬಿಟ್ಟ. ನಮಸ್ಕಾರ ದನಿಗಳಿಗೆ. ಬಾ ಸಿಂಧೂರ್, ಈ ವರ್ಷ ಹೊಲದಲ್ಲಿ ಚೆನ್ನಾಗಿ ಬೆಳೆ ಬೆಳೆದು ಉತ್ತಮವಾದ ಫಸಲು ಬೆಳೆದಿದೆ. ನಿನ್ನಂತ ರೈತನಿದ್ದರೆ ನಿನ್ನನ್ನು ನೋಡಿ ಸಾವಿರಾರು ಮಂದಿ ಪಾಠ ಕಲಿಯುತ್ತಾರೆ. ಇದರಲ್ಲಿ ನಮ್ಮದೇನಿದೆ ಗೌಡ್ರೆ? ಎಲ್ಲವೂ ಆ ಮಳೆರಾಯನ ಕೃಪೆ. ಅವನು ಕಣ್ಣು ತೆರೆದರೆ ಈ ರೈತನ ಬಾಳು ಹಸಿರಾಗಿ ಬಂಗಾರದ ಬಳೆಯನ್ನೇ ಬೆಳೆಯಬಹುದು. ಇರಲಿ, ನಿಮ್ಮ ಬೀಜ ಗೊಬ್ಬರದ ಲೆಕ್ಕವನ್ನು ಕೊಡಲಿಕ್ಕೆ ಅಂತ ಬಂದಿದ್ದೆ. ಎಷ್ಟು ಬಂದರನು ಕೊಡ್ತೇನ್ರಿ. ಅದರಲ್ಲಿ 10,000 ಇದೆ, ತೆಗೆದುಕೊಳ್ಳಿ. ಮುಂದೆ ಹೇಗಾಗುತ್ತೋ ಹಾಗೆ ಮಾಡೋಣ. ಯಾಕಂದರೆ ನನ್ನ ತಂಗಿಯ ಶಾಲೆ ಖರ್ಚು ಭಾರವಾಗಿದೆ ನನಗೆ. ಮುಂದೆ ಎಲ್ಲವನ್ನು ಚೊಕ್ಕ ಮಾಡುವೆ. ಆಯ್ತು, ಅಷ್ಟೇ ಮಾಡು ಸಿಂಧೂರ. ನನ್ನ ತಮ್ಮ ನಿನ್ನ ತಂಗಿ ಇಬ್ಬರು ಒಬ್ಬರಿಗೊಬ್ಬರನ್ನು ಮೆಚ್ಚಿಕೊಂಡಿದ್ದಾರೆ. ಅವಳನ್ನೇ ಮದುವೆ ಆಗುತ್ತೀನಿ ಅಂತ ಹಠ ಹಿಡಿದು ಕುಳಿತಿದ್ದಾನೆ. ಇದಕ್ಕೆ ನಿನ್ನ ಅಭಿಪ್ರಾಯ? ದೈನಿಕರೇ, ನೀವೆಲ್ಲಿ ನಾವೆಲ್ಲಿ? ನಮಗೆ ಬೇಡ, ನಿಮಗೆ ಒಪ್ಪುವ ಮಾತಲ್ಲ. ನೀನು ಒಪ್ಪದಿದ್ದರು ನಾವಿಬ್ಬರು ಒಪ್ಪಿಕೊಂಡಿದ್ದೀವಲ್ಲ, ನಾಳೆ ದಿನ ನಿಮ್ಮ ಮನೆಗೆ ಫಲಪುಷ್ಪವನ್ನು ಇಡಲು ಬರುತ್ತೇವೆ. ಯಾಕನ್ನ? ಹೌದು ಸಿಂಧೂರ, ನೀನು ಮನೆಗೆ ಹೋಗಿ ನಾಳೆ ವ್ಯವಸ್ಥೆಯನ್ನು ಮಾಡು. ಮುಂದೆ ಹೇಗಾಗುತ್ತೋ ನೋಡೋಣ. ದೈನಿಕರೇ, ನಮಗೊಂದು ಇದೊಂದು ದೊಡ್ಡ ಕೂತು. ಮನೆಗೆ ಹೋಗಿ ವಿಚಾರ ಮಾಡಿ ತಿಳಿಸುತ್ತೇನೆ. ನಾನೇನು ಬರುವೆ. ಕಾಶಿ,
ನಾಳೆ ದಿನ ಅವರ ಮನೆಗೆ ಹೋಗಲಿಕ್ಕೆ ಏನು ಬೇಕೋ ಅದನ್ನು ರೆಡಿ ಮಾಡು ತಮ್ಮ. ನಾಳೆ ದಿನ ನೀನು ತಯಾರಾಗು. ಆಯ್ತು, ನಾನು ರೆಡಿ ಆಗುತ್ತೇನೆ. ಕಾಶಿ ಬೆಟ್ಟವನ್ನು ಅಗಿದು ಬಂಗಾರವನ್ನು ತೆಗೆಯಬೇಕಂತ ಮಾಡಿದ್ದೆ, ಆದರೆ ಎಲ್ಲವೂ ಬೇರೆ. ಇನ್ನು ಮುಂದೆ ನಡೆಯುವುದೇ ಬೇರೆ. ಕರೆಕ್ಟ್ ಬೆಟ್ಟಪ್ಪ, ಕರೆಕ್ಟ್. ಇನ್ನು ಮುಂದೆ ಈ ಊರಲ್ಲಿ ನಡೆಯುವುದೇ ಬೇರೆ. ಹಾಗಂತ ನೀನು ಹೇಳ್ತೀಯಾ? ನಾನು ಹೇಳುತ್ತೇನೆ, ಇನ್ನು ಮುಂದೆ ಆ ವಿಧಿ ಆಟವೇ ಬೇರೆ. ಲೇ, ನೀನು ಅವತ್ತು ದೇವಸ್ಥಾನದಲ್ಲಿ ಮುಂಗಾರು ಮಿಂಚಿನಂತೆ ಸಿಡಿಲು ಮರಿಸಿ ಹೋದಿಯಲ್ಲ, ಯಾರು ನೀನು ಅಂತ ಮೊದಲು ಬಗಳು. ಬೆಟ್ಟಪ್ಪ, ನಾನು ಹುಟ್ಟಿದ್ದು ಕಬರಸ್ಥಾನದಲ್ಲಿ, ಜೀವನ ನಡೆಸುವುದು ಹಿಂದೂಸ್ಥಾನದಲ್ಲಿ. ಯಾಕೆ ಬಡವರ ಮೇಲೆ ತಪ್ಪಾಳಿಕೆ ನಡೆಸ್ತೀಯ? ನಿನ್ನಲ್ಲಿ ತಾಕತ್ತಿದ್ರೆ, ನಿನ್ನಲ್ಲಿ ಮೀಟರ್ ಇದ್ರೆ, ನಮ್ಮಂತ ಯುವಕರ ಹೃದಯ ನಮ್ಮೆ ಮುಟ್ಟಿ ನೋಡು. ಮುಟ್ಟಿದೊಡನೆ ಮುಗಿಲು ಎತ್ತರಕ್ಕೆ ಹಾರಿ ಕೆಳಗೆ ಬೀಳುವ ಮಗನೇ, ಎಚ್ಚರ. ಲೇ ಬದ್ಮಾಶ್, ಈ ಬೆಟ್ಟಪ್ಪನ ಅರಮನೆಗೆ ಕಾಲಿಟ್ಟು ನನ್ನ ಎದೆ ತಟ್ಟಲಿಕ್ಕೆ ಬಂದರೆ ಇತಿಹಾಸವೇ ಗೊತ್ತಿಲ್ಲದ ಮಂಕೆ ನೀನು. ನ್ಯಾಯವನ್ನು ಕಾಪಾಡಿ ಧರ್ಮವನ್ನು ಕಾಯುವ ಕಾವಲುಗಾರನಾಗಿ ಬಂದೀಯಾ ಈ ಊರಿಗೆ. ಕಾಯುವುದಷ್ಟೇ ಅಲ್ಲ ಮಗನೇ, ಧರ್ಮಕ್ಕೆ ಧಕ್ಕೆ ತಂದಿದ್ದೆ. ಆದರೆ ನ್ಯಾಯ ಎಂಬ ಕಟಕದಿಂದ ಕತ್ತರಿಸಿ ಹಾಕಿ ನೀನು ಭೂಗತ ಲೋಕದ ದೊರೆ ಆದರೇನು, ಭೂಲೋಕ ದರ್ಶನ ಆದರೇನು? ಕಾನೂನನ್ನು ತಿರಸ್ಕರಿಸಿ ನಿನ್ನದೇ ಆದ ಸಾಮ್ರಾಜ್ಯವನ್ನು ನಿರ್ಮಿಸಿದ್ದೀರಲ್ಲ, ನೀನು ಕಟ್ಟುತ್ತಿರುವ ನಿನ್ನ ಗೂಂಡ ರಾಜ್ಯಕ್ಕೆ ಗಂಡುಗಲಿನ ಆನೆಯನ್ನು ಮಾತ್ರ ಮರೆಯಬೇಡ. ಮರಿತರೆ ಏನು ಮಾಡುವೆ? ರೈತರ ಹೆಸರಿನಲ್ಲಿ ಮೆರೆಯುವ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ನೈವೇದ್ಯ ಮಾಡುವೆ. ಶಿವಮಣ್ಯ, ಈಗಿನ ಕೆಚ್ಚನೆಯ ಮಾತುಗಳಿಂದ ಹೆದರಿಸಿಕೆ ಬಂದರೆ ಹೆದರುವ ಜಾಯಮಾನದವನಲ್ಲ ಈ ಪಾಳೆಗಾರ. ನೀನು ರೈತರಿಗೆ ರಕ್ತವನ್ನೇ ಸುರಿಸಿದರು ನಿನ್ನ ಕಡೆ ಮುಖ ಮಾಡಿ ನೋಡೋರು ಯಾರೋ ಇಲ್ಲ. ಯಾಕೆ ಅಂದರೆ ಎಲ್ಲರೂ ನನ್ನ ಗುಲಾಮರಾಗಿದ್ದಾರೆ. ಗುಲಾಮರು? ಅದು ನಿನ್ನ ಮೋಸದ ತಂತ್ರ ಅಂತ ಅವರಿಗೇನು ಗೊತ್ತು? ಪಾಳೆಗಾರ, ಈ ಸಮಾಜದ ಕಣ್ಣಿಗೆ ಮಣ್ಣೆರಚಿ ಅದೆಷ್ಟು ದಿನ ಬದುಕುವೆ ಬದುಕು. ಬಂಗಾರದ ಕುರ್ಚಿ ಮೇಲೆ ಕುಂತು ಕೇಕೆ ಹಾಕಿ ನಕ್ಕ ಬಳ್ಳಾರಿಯ ದನಿ ದನಿಯನ್ನು ಬಿಡಲಿಲ್ಲ ಈ ನಮ್ಮ ದೇಶದ ಕಾನೂನು. ಯಾಕೆ ಗೊತ್ತಾ? ಪ್ರತಿಯೊಬ್ಬರ ರೈತರ ಭೂಮಿಯನ್ನು ಅಕ್ರಮವಾಗಿ ಕಸಿದುಕೊಂಡು ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಂಡು ನಮ್ಮ ತಾಯ್ನಾಡನ್ನೇ
ಲೂಟಿ ಮಾಡಿ ಹೌಲ ಹೌಲ ರೈತರ ಬೆವರನ್ನು ರಕ್ತದಂತೆ ಚೆಲ್ಲಿದ್ದಕ್ಕಾಗಿ ಕಾನೂನು ಅವರ ಬೆನ್ನು ಹತ್ತಿದೆ. ಇನ್ನು ನೀನ್ಯಾವ ಲೆಕ್ಕನಲ್ಲೇ ಬಚ್ಚ? ಸಮೀರ್ ಬರ್ಕಮುಲಿ ಲೇ, ಕಾನೂನಿನ ಬಗ್ಗೆ ಇಷ್ಟೆಲ್ಲ ಮಾತನಾಡುತ್ತಿರುವೆ ಅಲ್ಲ, ನೀ ಯಾವನು ಅಂತ ಮೊದಲು ಬಗಳು. ಕೊಡುವ ದೇವರೇ ಕೈ ಕಟ್ಟಿ ಸುಮ್ಮನೆ ಕುಳಿತಿರುವಾಗ ನೀನೇನು ಕೊಡ್ತೀಯ? ನೋಡು ನೋಡು ಬೆಟ್ಟಪ್ಪ, ಮೊದಲು ಬುದ್ಧಿ ಹೇಳ್ತೀನಿ, ಆಮೇಲೆ ಒದ್ದು ಹೇಳ್ತೀನಿ. ಲೇ ಶಿವಮಣಿ, ಏನಂದೆ? ನನ್ನನ್ನು ಇನ್ನು ನೀನು ಭೂಮಿ ಮೇಲೆ ಬದುಕಬಾರದು. बेटप्प शिवा का मौत इतना छोट है क्या रे? वो तेरे हाथ में शिवा का मौत इतना छोटा नहीं. बेटप्प ನೀನು ಮುಂದೆ ಇದೇ ರೀತಿ ಮಾಡ್ತೀಯ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ಅದಕ್ಕಾಗಿ ಅದರಲ್ಲಿರುವ ಗುಂಡುಗಳನ್ನು ತೆಗೆಸಿ ಹಾಕಿದ್ದೆ. ಯಾರ್ಯಾರ ಪ್ರಾಣವನ್ನು ಹೇಗೆ ತೆಗಿಬೇಕಂತ ಆ ಯಮರಾಜ ನನಗೆ ಲೆಟರ್ ಕಳಿಸಿದ್ದಾನೆ. ನಿನಗೂ ಇನ್ನೂ ಒಂದ್ ಸ್ವಲ್ಪ ಟೈಮ್ ಇದೆ. ಲೇ, ಇವತ್ತು ತಪ್ಪಿಸಿಕೊಂಡರೆ ಏನಾಯ್ತು? ನನ್ನ ಉರಿ ಕಣ್ಣಿಗೆ ಬಲಿಯಾಗಬೇಕು, ಇಲ್ಲ ಊರ ಬಿಟ್ಟು ಓಡಿ ಹೋಗಬೇಕು. ಶಿವಮಣಿ, ಉರಿಯುವ ಬೆಂಕಿಗೆ ಕೈ ಹಾಕಿದಿ ಅಂದಾಗ ನಿನ್ನ ದೇಹ ಸುಟ್ಟು ಬೂದಿಯಾಗಲೇ ಬೇಕು. ಅದು ನಿನ್ನ ಕೈಲಾಗದ ಮಾತು. ನನಗೆ ಇನ್ನೊಂದು ಮುಖವಿದೆ. ಆ ಮುಖದಿಂದ ಈಗಲೂ ನೋಡಿದರೆ ನಿಂತ ನೆಲದಲ್ಲಿ ಪಾತಾಳ ಸೇರುವ ಮಗನೇ, ಎಚ್ಚರ. ಊರು ತೇರಿಗೆ ಬೆಂಕಿ ಹಚ್ಚಿ ಅದರಲ್ಲಿ ಚಳಿ ಕಾಯಿಸಿಕೊಳ್ಳುವ ಕಿಲಾಡಿವಲ್ವ ನೀನು? ಅದನ್ನೇ ಮುಂದುವರಿಸಿದ್ದೆ. ಆದರೆ ಕೊಂದು ಹಾಕಲು ಹುಲಿ ಬರುತ್ತದೆ. ಸಿಡಿದೆದ್ದ ಸಿಂಧೂರ ಹುಲಿ. ಸಾವಿರ ಹುಲಿಗಳ ಹುಟ್ಟಿ ಬರಲಿ, ಎಲ್ಲ ಹುಲಿಗಳ ಗಂಡ ನಾನಾಗಿರುವಾಗ ಶಿವಮಣಿ, ನಿನ್ನಲ್ಲಿ ದಮ್ಮಿದ್ರೆ ನೇರವಾಗಿ ನನ್ನ ಜೊತೆಗೆ ಹೋರಾಡು. ಮಾತಿಗೆ ಮಾತು ಬೆಳೆಸಿದರೆ ಈ ಪಾಳೆಗಾರನ ಮನೆಯಿಂದ ಹೋಗೋದು ಬಲು ಕಠಿಣ. ನೋಡು ತಮ್ಮ ಶಿವಮಣಿ, ಯಾಕೋ ಬಾಳ ಹಾರಾಡಕತ್ತಿಲ್ಲ ತಮ್ಮ. ಸುಮ್ಮನೆ ಹೋಗಿಬಿಡು ತಮ್ಮ ನಿಮ್ಮ ಮನೆಗೆ. ಲೇ ಕಾಶಿ, ಈ ನಿಮ್ಮ ಮಾಯದ ಕಾಲಕ್ಕೆ ಅದೆಷ್ಟು ಕುಟುಂಬಗಳು ಉರುಳಿ ಬೀಳುತ್ತವೆ ಅಂತ ಎಲ್ಲರಿಗೂ ಗೊತ್ತು. ನೋಡು, ನಿಮ್ಮನ್ನು ದೇವರಿಗೆ ಬಿಟ್ಟ ಕೋನದಂತೆ ಮೇಯಲು ಬಿಟ್ಟಿದ್ದಾರೆ. ಇನ್ನೇನಿದ್ದರು ಅಡ್ಡಾಡಿಸಿ ಕಡಿಯುವುದು ಒಂದೇ ಬಾಕಿ. ಬೆಟ್ಟಪ್ಪ, ಈ ನಿನ್ನ ಎಲ್ಲ ಹೊಲಸು ಕೆಲಸಗಳಿಗೆ ಸುತ್ತಲೂ ಬೇಲಿ ಹಚ್ಚಿ ನಡು ಮಧ್ಯದಲ್ಲಿ ನಿಮ್ಮನ್ನು ನಿಲ್ಲಿಸಿ ಅದಕ್ಕೆ ಬೆಂಕಿ ಹಚ್ಚಲು ಸೃಷ್ಟಿಸುವೆ ಸಿಂಧೂರ ಹುಲಿಯನ್ನು. बेटप्प, शिकारी शिकारी बनकर मेरा पास जरूर आएगा, आना ही पड़ेगा. ये है शिवा का नया स्टाइल, नया 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 स्टाइल. ನಾಳೆಯಿಂದಲೇ ಶುರು ಮಾಡುತ್ತೇನೆ ನಿನ್ನ ಬೇಟೆ ಆಡಲು. ಕಾಶಿ, ಬೇಗ ರೆಡಿ ಮಾಡಲೇ ಇವನಿಗೆ ಬಂದೂಕು. ಕ್ಷೇತ್ರದಾಗ ಪಾಂಡವರ ಮೋಸದಿಂದ ನಾವು ಇಂಥದ್ದು ಭಾಳ ಗೆದ್ದಿದ್ದೀವ್ರಿ. ಹಂಗ ನಿಮಗೂ ಒಂದು ಮಂತ್ರ ಹೇಳ್ತೀನಿ, ಒಳಗೆ ಹೋಗೋಣ ನಡ್ರಿ. ನಡಿ ಕಾಶಿ, ಹೋಗೋಣ.
ಅನ್ಬೇಕೇನ್ರಿ ಕಂಚಿ ಅನ್ಬೇಕೇನ್ರಿ ಏನ ಬೇರು ಅನ್ಬೇಕೇನ್ರಿ ಅಲ್ರಿ ಹಕ್ಕ ಹಕ್ಕ ಗಿಡ್ಡನೂ ಬೇಕು ಏನ್ ಗಿಡ್ಡನೂ ಬೇಕು ಯಾವ ಹಣ್ಣು ಬೇಕು ಬೇರೆ ಎದ್ದು ರೊಕ್ಕ ಕೊಡ್ಬೇಡ್ರಿ ನಾಳೆ ರೊಕ್ಕ ಕೊಡಕ್ಕೆ ಈ ಜಾತ್ರೆ ಆದ ಬಳಕ ನೀವೊಂದು ಹಣ್ಣು ತಿಂದ್ರೆ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪಿ ಇದೆ ಬಾರೋಣ ನಾ ಪ್ರೇಮ ಬೇಡಿಲ್ಲ ನಾ ಪ್ರೇಮ ಬೇಡಿಲ್ಲ ನಾ ಪ್ರೇಮ ಬೇಡಿಲ್ಲ ನಾ ಪ್ರೇಮ ಬೇಡಿಲ್ಲ ಅಲ್ರಿ ಅವನವನ ನೀರು ತಂದು 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 ಸಾಕಾಗಿ ಊಟ ಕುಂತಾಗ ಬ್ಯಾರ ಗಂಟೆ ನೀರು ತಂದ್ರು ಸಾಲೋದಿಲ್ಲ ಇವನವ್ನ ಏನ್ ಮಾಡ್ಬೇಕ್ರಿ ಅಂತ ನೀವ್ ಏನ ಹೇಳ್ರಿ ಏನ್ ಬ್ಯಾಡ? ಬರಬಾರದು ಏನು ಸಾಕಾಗೈತ್ರಿ ಹಂಗಾರಿ ನಂದು ಕುಶಾಕತೈತಿ ಅದ ನಡ 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 ಕುಸದ್ ಬೀಳ್ತೈತಿ ಅಂದ್ಯ ನಡ ಕುಸದ್ರ ನಮ್ ಹಿಂದಾಳಿ ಒಂದ ಮಲಂ ಕೂಬೈತೆ ಸಾಕಾವಂಗ ಹಚ್ಚುವಾಗಿ ಯಾಕ ಮೊಂಡ್ ಗಿಡ್ಕಾಯಿ ಮೆಣಸಿನಕಾಯಿ ಮೂಗ್ ನಿಂತವನ ಯಾಕೆ ಹೆಂಗೈತಿ ನೀನು ಜೀವ ಹೋಗ್ಲಿ ಬಿಡು ಮತ್ತ ಬಾಳೆನ್ ಹೆಂಗ್ ಡಜನ್ ಮಾಡಿದ್ರಿ ಬಿಟ್ರಿ ಬಾಳೆಹಣ್ಣು ನನಗ್ ಬಾಳೆಹಣ್ಣು ಬೇಕಂದ್ರೆ ಬೇಕು ನಮ್ಮ ಬಾಳೆಹಣ್ಣು ಇರ್ಲಿ ಬಿಡು ಹೆಂಗ ಡಜನ್ ಅದರ ಹೇಳಿ ನೀನು ಬಾಳೆಹಣ್ಣು ಹೆಂಗಂತ ಕೇಳ್ಬೇಡ ಕೇಳೋದು ಬೇಡ ಅಲ್ಲ ನಿನ್ನ ಬಾಳೆಹಣ್ಣು ನನ್ನ ಬಾಯಾಗ ತುರುಕೊಂಡ್ರ ಮುಂದೆ ಕುಂತ ಮಂದಿ ಏನ್ರ ಅಂದ್ರೆ ಏನ್ ಮಾಡ್ಲಿ ನಾನ್ ನಿನ್ನ ಬಾಯಿ ನನ್ನ ಬಾಳೆಹಣ್ಣ ನಿನ್ನ ಬಾಯಾಗ ತುರ್ಕೊಂಡ್ರೆ ಯಾರು ಏನ್ ಮಾಡ್ತಾರ ಬಾಯವ್ರ ಆದ್ರೂ ನಿಂದು ಬಾಳ ದೊಡ್ಡದೈತಪ್ಪ ಬಾಳೆಹಣ್ಣು ಬಾಳೆಹಣ್ಣು ಬಾಯಲ್ಲಿ ದೊಡ್ಡದಿದ್ರ ಒಂದ್ ಸ್ವಲ್ಪ ಸುಳ್ಳದ ಬಾಯಾಗ ಇಟ್ಕೊಂಡ್ ನೋಡ್ರಿ ಅದ್ರ ರುಚಿನ ಬೇರೆ ನಂದು ಬಾಯಿ ನೋಡಿದ್ರ ಸಣ್ಣದೈತಿ ಇವಂದು ಬಾಳೆ ನೋಡಿದ್ರ ಬಾಳ ದಪ್ಪ ಐತಿ ಮಾಡ್ತಿರಲ್ಲ ನಮ್ದು ಹೆಂಗ್ ಇಟ್ಕೋಬೇಕು ನೀನು ಬಾಳೆ ಹೋಲ್ ಬಿಡ ನನಗ್ ಹೆಂಗ ಗಾವ್ ಬರುತ್ತ ಹಂಗ ತಿಂತೀನಿ ಮತ್ತೆ ಇದ ಹುರುಪ್ನಾಗ ಬಾಳೆನಂತ ಎಲ್ಲ ನಮ್ಮ ಹುಡುಗರು ಕೊಟ್ಟಿ ಇದ ಹುರುಪ್ನಾಗ ಎಬ್ಬಸ್ ಎಬ್ಬಸ್ ಹೊಡಿ ಹೊಡಿ ಒಂಬತ್ತ ಕಾಲೇಜು ತುಂಬ ಓಡಾಡಿ ಎಳತಿದ್ದೀನಿ ನನ್ನ ನಿನಗೆಲ್ಲಂತ ಮದುವೆಯಾಗಿ ಬರ್ತಿದ್ದಿ ಮಂಗಳವಾರ ದಿವಸ ಕಲಿಯಕ್ಕೆ ಏನಂತ ಹೌದಲ್ಲೇ ಹೊಸೂರ ಹೂವ ನನಗೆ ಕೊಟ್ಟೆಲ್ಲ ಮನೆಗೆ
ನಿನ್ನ ಚಿಂತ್ಯಾಗ ಹತ್ತಿಲ್ಲ ನಿಧಿ ಹುಡುಗಿ ನನ್ನ ನಿನ್ನ ನಡುವೆ ಏನೇನು ನೋಡಲಿಲ್ಲ ಅಪೂರ್ವ ಹನುಮ ಬಂಗಾರ ಮುಖದ ನಾನಿನ ಬಿಡುವುದಿಲ್ಲ ಪಲ್ಲಿ ಪೋರಿ ಬಂದಿ ಬಿಹಾರಿ ಪಲ್ಲಿ ಪೋರಿ ಬಂದಿ ಬಿಹಾರಿ ತಿರುಗಿಸುವಂತ ನೀ ಮಾರಿ ಹುಡುಗಿ ತಿರುಗಿಸುವಂತ ನೀ ಮಾರಿ ನಿನ್ನಲ್ಲ ಮನಸ್ಸಾಗಿ ಬಂದೀನಿ ಹೌವಾರಿ ನಿನ್ನಲ್ಲ ಮನಸ್ಸಾಗಿ ಬಂದೀನಿ ಹೌವಾರಿ ಹುಚ್ಚಿಡಿಸಬೇಡ ನೀ ಪೋರಿ ಏ ಪೋರಿ ಚುಟ್ಟು ಚುಟ್ಟು ನಿನಗೆಲ್ಲಿ ಆಗಕತ್ತೈತಿ ನಟ್ ನಡಬರ್ಕಾಗತ್ತೆ ಮತ್ ವಯಸ್ಸಿಗೆ ಇಳಿತಾನೆ ಚುಟ್ಟು ಚುಟ್ಟು ಒಣ್ಣತೈತೆ ನನಗ ಚುಟ್ಟು ಚುಟ್ಟು ಆಗತೈತೆ ಚುಟ್ಟು ಚುಟ್ಟು ಒಣ್ಣತೈತೆ